ಅರೆ ನಾನು ಹೇಳಿದ ಸತ್ಯ ಇದೆ ಇಲ್ವ ಅಂದ್ರೆ ಹೇಳ್ಬೇಕಲ್ಲ ಸರ್. ನಾವು ಇದ್ರು ಪ್ರಸಾರ ಆಗ್ತಾ ಇದೆ. ಅವ್ರ ಮೇಲೆ ಒಂದು ಆರೋಪ ಬಂದಿತ್ತು ಅಥವಾ ಅವರು ಆ ಪ್ರಕರಣದಲ್ಲಿ ಇದ್ದಾರೆ ಅಂದಾಗ ಅವ್ರು ಮಾತಾಡಿದಾಗ ತೋರಿಸಬೇಕಾಗಿ ನಮ್ಮ ಕರ್ತವ್ಯ. ಶಿವರಾಮೇಗೌಡ ಅವರು ಮಾತಾಡ್ಬೇಕು. ಅವ್ರು ಯಾರು ಬೇರೆ ತೋರಿಸಬಾರದು. ಒಂದ್ ನಿಮಿಷ ಅವ್ರ ಉತ್ತರ ನಾನು ಸುಖೇಶ್ ಒಂದ್ ನಿಮಿಷ ನೀವು ಕೇಳಿದಿರಿ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸಿ. ಈಗ ನೀವು ಕೇಳಿದ್ಮೇಲೆ ನಾನು ಉತ್ತರ ಕೊಡ್ಬೇಕಲ್ಲ. ನಾನು ಹೇಳ್ತಾ ಇರೋದು ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾನೆ. 10ನೇ ತಾರೀಕೇನೋ ಅರೆಸ್ಟ್ ಆಗ್ಯಾನ. ನಾವು 6ನೇ ತಾರೀಕಿಂದ ಈಚೆಗೆ ಅವನ್ನ ಭೇಟಿ ಮಾಡಲಿಲ್ಲ. ಮಾಡದೇ ಇದ್ದು 6ನೇ ತಾರೀಕು ಭೇಟಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಮೇಲೆ ಅವನು ಹೇಳಿಕೆ ಕೊಟ್ಟಿದ್ದಾನೆ. ಇದಕ್ಕೆ ನೀವು ಸ್ಟಿಕ್ಕನ್ ಹಾಕ್ಬೇಕು, ನಾವು ಸ್ಟಿಕ್ಕನ್ ಹಾಕ್ಬೇಕು. ಏನಂತ ಹೇಳಿಕೆ ಕೊಟ್ಟಿದ್ದಾನೆ? ನನಗೆ ಕ್ಯಾಬಿನೆಟ್ ರ್ಯಾಂಕಿನ ದರ್ಜನ ಕೊಡಕ್ಕೆ ಶಿವರಾಮೇಗೌಡರ ಮೂಲಕ ಒತ್ತಡ ಬಂದಿತ್ತು ಅಂತ. ಅದನ್ನು ನಾವು ನಿರಾಕರಣೆ ಮಾಡಿದ್ದೀವಿ. ನೀವೆಲ್ಲ ಇಲ್ಲೇ ಕಾಯ್ಕೊಂಡಿದ್ದು ನನ್ನ ಸ್ಟೇಟ್ಮೆಂಟ್ ತಗೊಂಡೋಗಿದ್ದೀರಿ. ಅವನು ಹೇಳಿಕೆ ಅವನು ಬಹಿರಂಗ ರಿಲೀಸ್ ಮಾಡಿದ ತಕ್ಷಣದಲ್ಲಿ. ಅದಾದ್ಮೇಲೆ ಈಗ ತಿರ್ಗಾ ಅರೆಸ್ಟ್ ಆದಮೇಲೆ ಅವನು ಭೇಟಿ ಯಾರೂ ಮಾಡಿಲ್ಲ. ಹೇಳೋದಾಗಿದ್ರೆ ಅದು ಯಾವುದೋ ಒಂದು ಸಣ್ಣ ನನಗೆ ಮಂತ್ರಿಗಿರಿನೋ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ ಅನ್ನೋ ಬದಲು 100 ಕೋಟಿ ಬಾಂಬ ಅವತ್ತೇ ಹಾಕ್ಬೋದಾಗಿತ್ತಲ್ಲ. ಅಂದ್ರೆ ಅರ್ಥ ಅವ್ನು ಏನ್ ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾ ಇದ್ರೆ, ನಾನು ಏನ್ ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ತರ್ಕೊಂಡು ಹೋಗ್ತೀರಾ? ಇಲ್ವಲ್ಲ. ನಾನು ಹೇಳೋದು ನೀವು ಇದುವರೆಗೂ ತೋರಿರೋ ತಪ್ಪು ಅಂತಲ್ಲ, ಇನ್ನು ಮುಂದಕ್ಕಾದ್ರೂ ಸಹಿತ ನಾನೇ ಡೂಪ್ ಮಾಡ್ತಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ, ಮಾಡ್ಕೊಳ್ಳಿ. ಎಂದು ಯಾರು ದಡ್ರೇನಿಲ್ಲ. ಗೋಪಾಲ ಸ್ವಾಮಿ ಕಳಿಸಿದ್ದು ಯಾರು ಸರ್? ಗೋಪಾಲ ಸ್ವಾಮಿ ನಾನು ಭೇಟಿ ಮಾಡಿ ಅಲ್ಲೇ 6 ತಿಂಗಳಾಗಿದೆ. ಈ ಪ್ರಕರಣದಲ್ಲಿ ದೇವರಾಜೇಗೌಡರ ತೋರಿಸೋ ಅಗತ್ಯ ಇಲ್ಲ, ಮತ್ತೆ ಅವ್ರಿಗೆ ಅಂತ ಮಹತ್ವ ಕೊಡೋ ಅಗತ್ಯ ಇಲ್ಲ ಅನ್ನೋಂಥದ್ದು ನಿಮ್ಮನ್ನು ಸೇರಿದಂಗೆ ನಿನ್ನೆ DCM ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ ಅವರೆಲ್ಲ ಹೇಳಿದ್ರು. ಇದೇ ನಾಯಕರುಗಳು ನೀವೇ ಕೂಡ ದೇವರಾಜೇಗೌಡರು ಹೋರಾಟ ಮಾಡಿದ್ದಾರೆ ರೇವಣ್ಣ ಅವರ ಕುಟುಂಬದ ವಿರುದ್ಧ ಅಂತ ಹೇಳಿದ್ರು. ಈಗ ನಿಮ್ಮ ಕಡೆ ತಿರ್ಕೊಂಡ ತಕ್ಷಣನೇ ಎಲ್ಲರೂ ಮಾಧ್ಯಮಗಳ ಮೇಲೆ ಯಾಕೆ ನೋಡಿ, ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ. ದೇವರಾಜೇಗೌಡ ಯೂಟ್ಯೂಬ್ನಲ್ಲಿ ಹೋರಾಟ ಮಾಡ್ತಿದ್ದನ್ನ, ಅವ್ನು ಕಾರ್ತಿಕ್ ಹೋರಾಟ ಮಾಡ್ತಿದ್ದನ್ನ ಯೂಟ್ಯೂಬ್ ಆನ್ ಮಾಡಿದ್ರೆ ಅದು ಹೆಂಗೆ ಸಿಸ್ಟಮ್ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾರ್ದಾರು ಯೂಟ್ಯೂಬ್ ಓಪನ್ ಮಾಡಿದ್ರೆ ದೇವರಾಜೇಗೌಡ ಅಪರೂಪಕ್ಕೆ ಬಂದ್ಬಿಡೋನು, ವಾರಕ್ಕೊಂದ್ಸರಿ ಕಾರ್ತಿಕ್ ಬಂದ್ಬಿಡೋನು. ನಮಗೂ ಇದು ಹಾಸನದ ಕೇಸ್ ಅಲ್ವಾ ಅಂತ ಸುದ್ದಿ ಬಳಸಿ ನೋಡ್ತಿತ್ತು. ಆ ಹೋರಾಟ ಅಂತ ತಿಳ್ಕೊಂಡು ಇವ್ರ ಹೋರಾಟ ಏನು ಅಂತ ಈಗ ಗೊತ್ತಾಗಿದೆ. 2 ದಿವಸಕ್ಕೆ ನೀವು ನಂಬ್ತಿರಿಲ್ಲ. ನೀನು ದೇವರಾಜೇಗೌಡನಿಂದ ಒಂದು ಏನೋ ದೊಡ್ಡ ನನಗೊಂದು ದೊಡ್ಡ ಅಧಿಕಾರವೇ ಬಂದ್ಬಿಡ್ತದೆ ಅಂದ್ರು ನಮ್ಮ ಅಪ್ರಾಣ ಅಧಿಕಾರ ಬೇಡ, ನಾನು ಅವನ ಹತ್ರ ಹೋಗಲ್ಲ ಅಂತ ಕೆಟ್ಟ. ನಾನು ನಿಮ್ಗೆ ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ ಮೊನ್ನಿಂದವ. ನನಗೆ ದೇವರಾಣಿಗೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನಿಜ ಹೇಳ್ತೀನಿ. ನಾವೇನು ಯಾರು ಇಂಟ್ರೆಸ್ಟ್ ಪಟ್ಟು ಈ ವಿಚಾರ ಹೊರಗೆ ಬರಲಿ ಅಂತ ಹೇಳಿದಾರಲ್ಲ. 26ನೇ ತಾರೀಕು ಚುನಾವಣೆ ಆಗುತ್ತೆ. 29ನೇ ತಾರೀಕಿನೊತ್ತಿಗೆ ಎಲ್ಲ ಮಾಧ್ಯಮಗಳಲ್ಲೂ ಸಹಿತ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ದಕ್ಕೆ ನಮಗೆಲ್ಲ ಏನೋ ಕುತೂಹಲ, ಏನು ನಡೆದಿದೆ, ಏನಾಗಿದೆ ಇದೆಲ್ಲ. ಹಿಂದೆ ಕಾರ್ತಿಕ್ ಕೇಳ್ತಿದ್ದ, ನನಗೊದ್ದು ಜಮೀನು ಬರ್ಸ್ಕೊಂಡ್ರು, ನನಗೊದ್ದು ತಾಪತ್ರೆ ಮಾಡಿದ್ರು, ನನ್ನ ಹೆಂಡತಿ ಗರ್ಭಿಣಿ ಇದ್ಲು, ನನ್ನ ಮಗು ಸಾಯಿಸ್ಬಿಟ್ರು ಅಂತ ಇದೆಲ್ಲ ಅವನು ಹೇಳ್ತಿದ್ದ. ಇವನು ನನ್ನ ಪೆನ್ ಡ್ರೈವ್ ಇದ್ದಾವೆ, ಅದರ ಮೇಲೆ ಸ್ಟೇ ತಂದವ್ರೆ, ಇವೆಲ್ಲ ಹೇಳ್ತಿದ್ರಲ್ಲ. ಇದಕ್ಕೆ ಪೂರಕವಾಗಿ ಇದು ಚರ್ಚೆ ಆದಂಥ ಸಂದರ್ಭದಲ್ಲಿ ವಿಚಾರನ ಕುತೂಹಲದಿಂದ ಮಾತಾಡಿದ್ದೀವಿ. ಅದು ಬಿಟ್ರೆ ಇದಕ್ಕೆ ಸಂಬಂಧ ಇಲ್ಲ. ದೇವರಾಜೇಗೌಡರೇ ಮಾತಾಡ್ತಾ ಇದ್ದಾರಾ ಸರ್, ಅಥವಾ ದೇವರಾಜೇಗೌಡರ ಮುಖಾಂತರ ಬೇರೆಯವ್ರು ಮಾತಾಡಿಸ್ತಾ ಇದ್ದಾರಾ ಅಂತ? ಅಲ್ಲ, ನನಗೆ ಕೇಳಿ, ಇದ್ರ ಹಿಂದೆ ಈ ಒಂದು ವಿಚಾರವನ್ನ ಡೈಲ್ಯೂಟ್ ಮಾಡಲಿಕ್ಕೆ, ಈ ದಿಕ್ಕನ್ನ ಬದಲಿಸೋದಕ್ಕೆ ಒಂದು ಕಾಣದ ಕೈಗಳು ಕೆಲಸ ಮಾಡ್ತವೆ ಅಂತೇಳಿ ನನಗೆ ಅನ್ನಿಸುತ್ತೆ. ನಾನು ಒಬ್ಬ ರಾಜಕಾರಣಿ. ಇದಲ್ದಲ್ಲೇ ಇದು ಒಂದು ಕಡೆಗೆ, ಇನ್ನೊಂದು ಆಂಗ್ಲ ನೋಡಿ, SIT ನಲ್ಲಿ ಗ್ರಿಲ್ ಮಾಡಿ ನನ್ನ ತಗಲಾಕ್ಬಿಟ್ಟರು ಅನ್ನೋ ಸಂಕಟಕ್ಕೆ ನರೇಂದ್ರ ಮೋದಿ ಹೆಸರು ಹೇಳಿದ್ರೆ, ಅಮಿತ್ ಶಾ ಹೆಸರು ಹೇಳಿದ್ರೆ, ಇವನಿಗೆಲ್ಲ ಅವನಿಗೆ ಯಾರೂ ಸಹಿತ ಪರಿಚಯ ಇಲ್ಲ. ಜ್ಞಾಪಕ ಇಟ್ಟು, ನರೇಂದ್ರ ಮೋದಿನೂ ಪರಿಚಯ ಇಲ್ಲ, ಅಮಿತ್ ಶಾ ಅವ್ರ ಜೊತೆ ಮಾತಾಡಿದ್ದೀನಿ ಅಂತನಲ್ಲೇ ಅವೆಲ್ಲ ಸುಳ್ಳು. ಇವತ್ತು ಈಗಲೇ ಹೇಳ್ತೀನಿ ಕೇಳಿ, ಮುಂದೆ ಗೊತ್ತಾಗುತ್ತೆ. ಒಂದು ಅವೆಲ್ಲ ಸುಳ್ಳು. ಯಾರು ಅವನ್ನ 2 ಗಂಟೆ ಅರ್ಧ ಗಂಟೆ 2 ದಿವಸ ಭೇಟಿ ಮಾಡಿದ್ಕೆ ದೇವರಾಜೇಗೌಡ ನಿನ್ ಸವಾಸ್ ಬೇಡ ಅಂತೀವಿ. ಇನ್ನು ಯಾರು ಕರ್ಕೊತಾರೆ ಗೌಡ್ರೆ? ಯಾರು ಕರ್ಕೊಳಕ್ಕಾಗಲ್ಲ. ಆಮೇಲೆ ಒಬ್ಬ ಮನುಷ್ಯ ಈಗ ನೋಡ್ರಿ, ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡ್ತಕ್ಕಂಥವ್ರ ಬಗ್ಗೆ ಎಲ್ಲರೂ ಎಚ್ಚರದಿಂದ ಇರಬೇಕು. ಆದ್ರಿಂದ ಅವನ ಬಗ್ಗೆ ನಮಗೆ ಇನ್ನು ಅವನು ಚರ್ಚೆನೇ ಬೇಡ ನಮಗೆ. ನನಗೆ ನೀವು ನಂಬ್ತಿರಿಲ್ವೋ, ನೆನ್ನೆಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ.
ದೊಡ್ಡ ಗೌಡ್ರದ್ದು ಬರ್ತ್ಡೇ ಇತ್ತು. ಅವ್ರ ಬರ್ತ್ಡೇ ದಿವಸ ನಾನು ಮಾತಾಡೋದು ಬೇಡ ಅಂತ, ಅವರ ಗೌಡರ ಬಗ್ಗೆ ಅವರ ಹಿರಿತನದ ಬಗ್ಗೆ ಗೌರವ ಇಟ್ಕೊಂಡು ನಾನು ಬೇಡ ಅಂತ ನೆನ್ನೆ ಕ್ಯಾನ್ಸಲ್ ಮಾಡಿದೆ. ಇವತ್ತು ನಾನೇನಾದ್ರು ಪ್ರೆಸ್ನಲ್ಲಿ ಹೇಳದೇ ಇದ್ರಿದ ನನ್ನ ಹೆಸರು ತಳಕಾಯ್ಕೊಂಡಿರೋದ್ರಿಂದ, ಈಗ ಚಲುವರಾಯಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, DK ಅವರು ಹೇಳಿದ್ದಾರೆ. ನಾನು ಹೇಳದೇ ಇದ್ರೆ ಎಲ್ಲೋ ಶಿವರಾಮೇಗೌಡಂದೇನೋ ಇದ್ರೊಳಗೆ ಇರಬೇಕು, ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಕೊಂಡಿರ್ಬೇಕಿದೆ ಅಂತ ನನ್ನ ಮೇಲೆ ನೀವು ಊಹೆ ಮಾಡ್ಕೋಬಾರ್ದು ಅಂತೇಳಿ ಇದರಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಹೇಳಲಿಲ್ವಾ, ಇನ್ನು ತಿರ್ಗಾ ಈಗ ಇನ್ನು ಮುಂದಕ್ಕೆ ನಾಳೆ ಹೇಳ್ಬೋದು ಅವನು. ಹಾಂ, ಒಳ್ಳೆ ಪಾಯಿಂಟ್ ಕೇಳಿ. ನಾನು ಈಗಾಗಲೇ ನಿನ್ನೆ ನಮ್ಮ ಸಾಯಂಕಾಲ ನಮ್ಮ ಅಡ್ವೊಕೇಟ್ಗಳನ್ನೆಲ್ಲ ಕರೆಸಿ ನಮ್ಮ ಅಡ್ವೊಕೇಟ್ ಟೀಮ್ಗೆ ಹೇಳಿದ್ದೀನಿ. ಒಂದು ಮಾನನಷ್ಟ ಮೊಕದ್ದಮೆ, ಒಂದು ಸಿಂಪಲ್, ನಾನು ಒಂದು ಲೀಗಲ್ ನೋಟಿಸು ಅವ್ರಿಗೆ ತಯಾರು ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಲೀಗಲ್ ನೋಟಿಸ್ ತಯಾರು ಮಾಡಿದ್ದಾರೆ. ಅವ್ರಿಗೆ ಕಾನೂನು ಚೌಕಟ್ಟು ನಾನು ಮರೆತುಬಿಟ್ಟಿದ್ದೆ ಹೇಳೋದು. ಅದಕ್ಕೆ ಅದು ಒಂದು ಇಂಪಾರ್ಟೆಂಟೇ. ಈಗ ನಮ್ಮ ಮೇಲೆ ಹೇಳ್ಕೊಂಡೆ ಹೋಯ್ತಾ ಇದ್ರೆ ಎಲ್ಲಿವರೆಗೂ ಕೇಳ್ತೀನಿ, ಒಂದು ಕಡಿವಾಣ ಹಾಕ್ಬೇಕಲ್ಲ. ಅದಕ್ಕೋಸ್ಕರ ಅದು ನಾನು ಮಾನನಷ್ಟ ಮೊಕದ್ದಮೆ ಹೂಡೋದ್ರ ಮೂಲಕ, ಒಂದು ಕ್ರಿಮಿನಲ್ ಕೇಸ್ ಹಾಕೋದ್ರ ಮೂಲಕ ಕ್ರಮ ತಗೊಳ್ತೀನಿ. ಇನ್ನೇನು ಸುಖೇಶ್, ಯಾಕೆ ಸುಮ್ಮನೆ ಸತ್ಯ ಇರೋದೆಲ್ಲ ಹೇಳ್ಬಿಟ್ಟು ಸತ್ಯ. ನಾನು ಶಿವರಾಮೇಗೌಡ ಓಪನ್ ಯಾವತ್ತೂ ಮುಚ್ಚು ಮರೆ ಇಲ್ಲ. ನೋಡೋಣ, ನಾನು ಹೇಳಲಿಲ್ವಾ, ನೀವೆಲ್ಲ ಯಂಗ್ಸ್ಟರ್ ಇದ್ದೀರಿ. ಬಹುಶಃ ತಿಮ್ಮೇಗೌಡ್ರಿಗೆ ನಾನು ಯಾರು ಅಂತ ಗೊತ್ತು, ಸುಖೇಶಿಗೆ ಗೊತ್ತು, ಭಾಳ ಜನ ಅಳಬರಿಗೆ ಗೊತ್ತು, ಹೊಸ ಯಂಗ್ಸ್ಟರ್ಸ್ಗೆ ಗೊತ್ತಿಲ್ಲ. ಇದು ಗಮನದಲ್ಲಿ ನಾನೇನು ನನ್ನ ಮೊನ್ನೆಯವನಲ್ಲ. ನಾನು MLA ನಿಂತಾಗ ಬಹುಶಃ ನೀವು ಆಗ ಹುಟ್ಟಿದ್ರಿ ಅಂತ ಕಾಣುತ್ತೆ. ತಪ್ಪು ತಿಳ್ಕೊಬೇಡಿ, ಹುಟ್ಟಿರಲಿಲ್ಲ ಅಂತ ಅನ್ಕೋತೀನಿ. ಆದ್ರಿಂದ ನಾವೇನು ಅನ್ನೋದು ನಿಮಗೆ ಗೊತ್ತಿಲ್ಲ. ನಾವು ಹೋರಾಟ ಮಾಡೇ ಇಲ್ಲಿವರೆಗೂ ಬಂದಿರೋದು. ಪೆಂಡ್ರೈವ್ ಕರೆಕ್ಟ್, ನೀವು ಬರುವಾಗ ನೀವು ತಗೋಬೋದಿದ್ದೀರಿ. ಈಗ ಯಾರು ನಮ್ಮ ಲಾಯರ್ಗಳಿಗೆ ಹೇಳಿದ್ದೀನಿ ನಿನ್ನೆ, ಅವರೆಲ್ಲ ಅವ್ರು ವಿಡಿಯೋ ಮಾಡಿರೋದೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ನನ್ನ ಮೇಲೆ ಹೇಳಿರೋದೆಲ್ಲ ಎಲ್ಲ ವಿಚಾರದಲ್ಲೂ ಅವನ ಮೇಲೆ ಕ್ರಮ ತಗೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.